ಅತ್ತ ಇಂಡಿ ಮೈತ್ರಿಕೂಟದ ಸಭೆ ಕರೆಯಲಾಗಿದ್ರೆ ಎನ್ಡಿಎ ಕೂಡ ಸಭೆ ಮಾಡ್ತಾ ಇದೆ. ಇವತ್ತು ನರೇಂದ್ರ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಸಂಜೆ 4 ಗಂಟೆಗೆ ನಾಯಕರ ಮಹತ್ವದ ಸಭೆ ಇದೆ. ಸಭೆಯಲ್ಲಿ ಟಿಡಿಪಿ ಮತ್ತು ಜೆಡಿಯು ಭಾಗಿಯಾಗುತ್ತಾ? ಇಡೀ ಭಾರತದ ಅತಿದೊಡ್ಡ ಪ್ರಶ್ನೆ, ಕುತೂಹಲ ಇರುವಂತದ್ದು ಟಿಡಿಪಿ ನಡೆ ಮೇಲೆ ಮತ್ತು ಜೆಡಿಯು ನಡೆ ಮೇಲೆ. ತೆಲುಗು ದೇಶಂ ಪಕ್ಷ ತೆಗೆದುಕೊಳ್ಳುವ ತೀರ್ಮಾನದ ಮೇಲೆ ಇಡೀ ಭಾರತ ಗಮನಿಸ್ತಾ ಇದೆ. ಅದರ ನಡೆಯನ್ನ ಜೆಡಿಯು ತೆಗೆದುಕೊಳ್ಳುವ ತೀರ್ಮಾನವನ್ನ ಗಮನಿಸ್ತಾ ಇದೆ. ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಇಬ್ಬರು ತೆಗೆದುಕೊಳ್ಳುವಂತ ತೀರ್ಮಾನ ಯಾವ ರೀತಿ ಇರುತ್ತೆ, ಅದು ಭಾರತದ ಸರ್ಕಾರವನ್ನ ತೀರ್ಮಾನಿಸುತ್ತೆ. ಸೊ ಹೀಗಾಗಿ ಯಾವೆಲ್ಲ ಪದವಿಗಳನ್ನ, ಹುದ್ದೆಗಳನ್ನ ನೀಡುವ ಭರವಸೆಗಳನ್ನ ನೀಡಲಾಗುತ್ತೆ, ಈ ಇಬ್ಬರು ನಾಯಕರಿಗೆ ಕೇಂದ್ರದಲ್ಲಿ ಒಂದು ಮಹತ್ವದ ಸ್ಥಾನಗಳನ್ನ ಕೊಡಲಾಗುತ್ತಾ? ಉಪಪ್ರಧಾನಿ ಮಾಡ್ತಾರೆ, ಎಷ್ಟು ಜನನ ಉಪಪ್ರಧಾನಿ ಮಾಡಲಿಕ್ಕೆ ಅವಕಾಶ ಇದೆ? ನಿತೀಶ್ ಕುಮಾರ್ ಒಂದು ಲೆಕ್ಕಾಚಾರಗಳು ಹೀಗೆ ನಡೀತಾ ಇದೆ. ನಿತೀಶ್ ಕುಮಾರ್ ಇಂಡಿ ಮೈತ್ರಿಕೂಟದಿಂದ ಆಚೆ ಬಂದಿದ್ದೆ ಪ್ರಧಾನಿ ಹುದ್ದೆಯ ಸಿಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಪ್ರಧಾನಿ ಹುದ್ದೆ ಮೇಲೆ ಕಣ್ಣಿಟ್ಟಿರುವಂಥ ನಿತೀಶ್ ಕುಮಾರ್ ಸುಲಭವಾಗಿ ಇಲ್ಲ ನಿಮ್ಮನ್ನು ಉಪಪ್ರಧಾನಿ ಮಾಡಲಾಗುತ್ತೆ, ಒಪ್ಕೊಂಬಿಡಿ ಅಂದಾಗ ಒಪ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತಾ? ಉಪಪ್ರಧಾನಿ ಹುದ್ದೆಗೆ ನಿತೀಶ್ ಕುಮಾರ್ ಕನ್ವಿನ್ಸ್ ಆಗ್ಬಿಡ್ತಾರಾ? ಇನ್ನೊಂದು ಕಡೆ ಆಂಧ್ರದ ಚಂದ್ರಬಾಬು ನಾಯ್ಡು ಅವರಿಗೆ, ತೆಲುಗು ದೇಶಂ ಪಕ್ಷದ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರಿಗೆ ಯಾವ ಸ್ಥಾನ ಕೊಡ್ತಾರೆ? ಹಾಗಾದ್ರೆ ಅವರನ್ನು ಕೂಡ ಉಪಪ್ರಧಾನಿ ಮಾಡಿಬಿಡ್ತಾರಾ? ಮೋದಿ ಪ್ರಧಾನಿಯಾಗಿ ಇವರು ಉಪಪ್ರಧಾನಿ ಆದರೆ ಪಕ್ಷ ಒಪ್ಕೊಳ್ಳುತ್ತಾ? ಆಯಾ ನಾಯಕರು ಒಪ್ಕೊಳ್ತಾರಾ? ಹೀಗೆ ಅನೇಕ ಪ್ರಶ್ನೆಗಳಿದ್ದಾವೆ. ಹೀಗಾಗಿ ಪ್ರಧಾನಿ, ಉಪಪ್ರಧಾನಿ ಅಥವಾ ಕ್ಯಾಬಿನೆಟ್ನಲ್ಲಿ ಅತ್ಯಂತ ಪ್ರಮುಖವಾದ ಖಾತೆಗಳು, ಹೀಗೆ ಅನೇಕ ಬೇಡಿಕೆಗಳಿರುತ್ತೆ. ಇದರ ಮಧ್ಯೆ ಆಯಾ ನಾಯಕರು ತೆಗೆದುಕೊಳ್ಳುವಂಥ ತೀರ್ಮಾನ, ಎನ್ ಡಿ ಎಗೆ ಸಪೋರ್ಟ್ ಮಾಡಿದರೆ ಸಿಗುವಂಥ ಸ್ಥಾನ, ಮಾನ, ಗೌರವ ಬೇರೆ, ಇಂಡಿಯಾಗೆ ಸಪೋರ್ಟ್ ಮಾಡಿದ್ರೆ ಸಿಗುವಂಥ ಸ್ಥಾನ, ಮಾನ, ಗೌರವ ಬೇರೆ. ಹೀಗಾಗಿ ಇಂಡಿಯಾ ಎನ್ ಡಿ ಎ ಮಧ್ಯೆ ಈ ಇಬ್ಬರು ನಾಯಕರು ತೆಗೆದುಕೊಳ್ಳುವ ಆಯ್ಕೆ ಅದು ಭಾರತದ ಸರ್ಕಾರವನ್ನು ತೀರ್ಮಾನಿಸುತ್ತೆ. ಇವತ್ತು ಸಂಜೆ 4 ಗಂಟೆಗೆ ಸಭೆ ಇದೆ. ಸಭೆಯಲ್ಲಿ ಈ ಇಬ್ಬರು ನಾಯಕರು ಭಾಗಿಯಾಗ್ತಾರಾ? ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರಾ? ಇವತ್ತೇ ಸರ್ಕಾರ ರಚನೆಗೆ ಮುಂದಾಗ್ತಾರಾ? ಒಂದು ವೇಳೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಬೆಂಬಲವನ್ನು ಘೋಷಣೆ ಮಾಡಿಬಿಟ್ರೆ ತಕ್ಷಣಕ್ಕೆ ಅತಿ ಹೆಚ್ಚು ಸೀಟುಗಳನ್ನು ಗೆದ್ದಿರುವಂಥ ಎನ್ ಡಿ ಎ ಸರ್ಕಾರ ರಚನೆಗೆ ಮುಂದಾಗುತ್ತೆ. ಆಲ್ಮೋಸ್ಟ್ ನಾಳೆಯೇ ಸರ್ಕಾರ ರಚನೆಯ ಪ್ರಕ್ರಿಯೆ ಶುರುವಾಗುತ್ತೆ. ನಾಡಿದ್ದಕ್ಕೆ ಸರ್ಕಾರ, ಹೊಸ ನೂತನ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಈ ಇಬ್ಬರು ನಾಯಕರು ತೆಗೆದುಕೊಳ್ಳುವ ತೀರ್ಮಾನ ನೂತನ ಸರ್ಕಾರದ ಭವಿಷ್ಯವನ್ನು ಭದ್ರಪಡಿಸುತ್ತೆ.